ಇವತ್ತಿಗೆ ನಿಸ್ಸಿ ನಮ್ಮನ್ನ ಬಿಟ್ಟು ಹೋಗಿ ಕರೆಕ್ಟಾಗಿ 11 ದಿನ ಆಗ್ತಾ ಇದೆ. ನಿಸ್ಸಿ ಅಂತ ಅವಳ ಹೆಸರು. ನಿಸ್ಸಿ ಹೆಸರಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ಸಾಯ್ತು. ನಿಸ್ಸಿ ಹೆಸರಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಬಂದಿದೀವಿ. ಬನ್ನಿ ಬನ್ನಿ ಎಲ್ಲ. ಬಿಸಿ ಬಿಸಿ ಬಿರಿಯಾನಿ, ಹೊಟ್ಟೆ ತುಂಬಾ ತಿನ್ನಿ ಎಲ್ಲರೂ. ಹೊಟ್ಟೆ ತುಂಬಾ ಊಟ ಮಾಡಿದ್ರಾ? ಊಟ ಹೇಗಿತ್ತು? ಸೂಪರಾ? ಸಮಸ್ತ ಕನ್ನಡಿಗರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು. ನಾನ್ ಕೀರ್ತಿ ಮಹೇಶ್ವರಿ. ಇವತ್ತಿಗೆ ನಿಸ್ಸಿ ನನ್ನನ್ನ ಮತ್ತೆ ನಮ್ಮನ್ನ ಬಿಟ್ಟು ಹೋಗಿ ಕರೆಕ್ಟಾಗಿ 11 ದಿನ ಆಗ್ತಾ ಇದೆ. ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅವಳ ಹೆಸರಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಂದ್ ಅರ್ಚನೆ ಮಾಡಿಸಿ, ಅವಳು ಎಲ್ಲಿ ಮಲಗಿದಾಳೋ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಹೂವು ಹಾಕ್ಬಿಟ್ಟು ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪ್ರೇಯರ್ ಮಾಡ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಊಟ ಹಂಚಕ್ ಹೋಗ್ಬೇಕು. ಅವಳ ಹೆಸರಲ್ಲಿ ಒಂದ್ 10 ಜನಗೆ ಊಟ ಕೊಡೋಣ ಅನ್ಕೊಂಡಿದೀನಿ ಇವತ್ತು. ಸೊ ಇವತ್ತು ವ್ಲಾಗ್ ಅಲ್ಲಿ ದೇವಸ್ಥಾನ, ನಿಸ್ಸಿ ಮಲಗಿರೋ ಜಾಗ ಮತ್ತೆ ಊಟ ಹಂಚಿಕೆ ಇಷ್ಟಿರುತ್ತೆ. ಇದೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಯಾಕೆ ಅಂತಂದ್ರೆ ಎಷ್ಟೋ ಜನ ನಿಸ್ಸಿ ಹಾಸ್ಪಿಟಲ್ ಇದ್ದಾಗ ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ಪ್ರೇಯರ್ಸ್ ಮಾಡಿದ್ದೀರಾ. ನಿಮ್ಮ ಒಂದು ಅಭಿಪ್ರಾಯಗಳನ್ನಾಗಿರ್ಬೋದು, ನಿಮ್ಮ ಒಂದು ಪ್ರೀತಿನಾಗಿರ್ಬೋದು ಕಮೆಂಟ್ಸ್ ಮುಖಾಂತರ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲ ಏನ್ ಮಾಡಕ್ಕಾಗಲ್ಲ, ಅವಳಿಗೆ ಆಯುಷು ಅಷ್ಟೇ ಇತ್ತು ಅನ್ಸುತ್ತೆ. ನಿಸ್ಸಿ ನನ್ನ ಕಣ್ಮುಂದೆ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಮನಸ್ಸಲ್ಲಿ, ನನ್ನ ಆಲೋಚನೆಗಳಲ್ಲಿ ದಿನನಿತ್ಯ ಇದ್ದೇ ಇದ್ದಾಳೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಅವಳ ಬಗ್ಗೆ ಪ್ರೇಯರ್ ಮಾಡಿದ್ದಕ್ಕೆ. ಸದ್ಯಕ್ಕೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿಂದ ನಿಸ್ಸಿ ಮಲಗಿದಳಲ್ಲ ಅಲ್ಲಿಗೆ ಹೋಗ್ಬೇಕು. ತಗೊಂಬನ್ನಿ. ಇವತ್ತಿನ ದಿನಾನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನಿಸ್ಸಿ ಹತ್ರಕ್ಕೆ ಹೋಗೋಣ. ಓಕೆ, ನಾನು ಚಿಕ್ಕವಳು ಮನೆ ಬಿಡ್ತಾ ಇದ್ದೀವಿ ಇವಾಗ. ಫೈನಲಿ ನಾನು ಚಿಕ್ಕವಳು ಆಟೋ ಹತ್ತಿದೀವಿ. ನಿಸ್ಸಿ ಅಂತ ಅವಳ ಹೆಸರು. ನಿಸ್ಸಿ ಹೆಸರಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ಸಾಯ್ತು, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಸದ್ಯಕ್ಕೆ ನಿಸ್ಸಿ ಮಲಗಿದಳಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಫೈನಲಿ ನಿಸ್ಸಿ ಎಲ್ಲಿ ಮಲಗಿದಾಳೋ ಅಲ್ಲಿಗೆ ಬಂದಿದ್ದೀನಿ. ಲಿಯಾ ಬಾಯಲ್ಲಿ ಬಾ. ನಿಸ್ಸಿಗೆ ಬಿಸ್ಕೆಟ್ಸು ಮತ್ತೆ ಟ್ರೀಟ್ ಅಂದರೆ ತುಂಬಾ ಇಷ್ಟ. ಬಾ ಮಗನೇ. ನಿಸ್ಸಿ ಎಲ್ಲಿ ಮಲಗಿದ್ಲು ಅಲ್ಲಿಗೆ ಬಂದು ಪೂಜೆ ಮಾಡಾಯ್ತು. ಆ ದೇವ್ರ ಅವಳ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಬೇಡ್ಕೊಂಡೆ. ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮತ್ತೊಮ್ಮೆ ಸಮಸ್ತ ಕನ್ನಡಿಗರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು. ನಾನಿವತ್ತು ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಅನ್ಬಿಟ್ಟು ಇಲ್ಲಿ ಟಿ.ಸಿ. ಪಾಳ್ಯದಲ್ಲಿರುವಂತಹ ಒಂದು ಏರಿಯಾಗೆ ಬಂದಿದ್ದೀನಿ. ಜೊತೆಗೆ ನನ್ಗೆ ಹೆಲ್ಪ್ ಮಾಡೋದಕ್ಕೆ ನನ್ನ ಫ್ರೆಂಡ್ ಮೈದಿಲಿ, ಜಿಂಜು, ಇವಳ ಹೆಸರು ಜಿಂಜು, ಇವಳ ಹೆಸರು ಮೈದಿಲಿ ಅಂತ ನನ್ನ ಫ್ರೆಂಡ್ಸ್. ಇವರಿಬ್ರು ನಮ್ಮ ಕಮ್ಯುನಿಟಿ ಫ್ರೆಂಡ್ಸ್. ನಿಸ್ಸಿ ಹೆಸರಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಬಂದಿದೀವಿ. ಫುಡ್ ಬರ್ತಾ ಇದೆ, ವೆಯ್ಟ್ ಮಾಡ್ತಾ ಇದೀವಿ. ಜಯಮ್ಮ
ಹೇಗಿದೆಯಮ್ಮ? ಬಿರಿಯಾನಿ ಮತ್ತೆ ಮೊಸರು ಪಚ್ಚಡಿ. ಬನ್ನಿ 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 ಎಲ್ಲ. ಊಟ ಬಂತು. ಊಟ ಮಾಡಕ್ಕೆ ನೋಡಿ ಎಲ್ಲ ರೆಡಿ ಆಗಿದ್ದಾರೆ ಸದ್ಯಕ್ಕೆ. ಬಿಸಿ ಬಿಸಿ ಬಿರಿಯಾನಿ. ಪೇಪರ್ ಪ್ಲೇಟಿನ ಮುಖವಾಡದಲ್ಲಿರುವಂತಹ ಪ್ಲಾಸ್ಟಿಕ್ ಪ್ಲೇಟ್ನ ನಾನಿಲ್ಲಿ ತಂದಿಲ್ಲ. ಸೊ ಎಲ್ಲರೂ ಅವ್ರವ್ರ ಮನೆಯಿಂದ ಪ್ಲೇಟು ಗ್ಲಾಸ್ ತಗೊಂಡ್ಬರ್ತೀವಂತ ನಿನ್ನೆ ರಾತ್ರಿನೇ ಹೇಳಿದ್ರು. ನಾನು ಇಲ್ಲಿ ಎಷ್ಟು ಜನ ಇದ್ರ ಲೆಕ್ಕ ಹಾಕಕ್ಕೆ ಬಂದಾಗ. ಸೊ ಅದಕ್ಕೋಸ್ಕರ ಅವ್ರವ್ರ ಮನೆಯಲ್ಲಿರುವಂಥ ಒಂದು ಪ್ಲೇಟ್ಸು ಗ್ಲಾಸ್ ಜೊತೆ ಇವತ್ತು ಮುಗಿಸ್ತೀನಿ. ನೆಕ್ಸ್ಟ್ ಟೈಮಿಂದ ಅಡಿಕೆದು ಪ್ಲೇಟ್ ಬರುತ್ತಲ್ಲ ಅದನ್ನ ನೆಕ್ಸ್ಟ್ ಟೈಮಿಂದ ಪ್ಲಾನ್ ಮಾಡ್ತೀನಿ. ಕುತ್ಕೊಂಡು ಎಲ್ಲರೂ ಬನ್ನಿ, ದಯವಿಟ್ಟು ಬನ್ನಿ ಕುತ್ಕೊಳ್ಳಿ. ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಬಿರಿಯಾನಿ ಬಂತು. ಮಿಸ್ಸಿಗೆ ಒಂಚೂರು ಊಟ ಅವಳು ಬಂದು ತಿನ್ನಲ್ಲ, ಆದ್ರೂ ನಮ್ಮ ಒಂದು ಮನಸ್ ತೃಪ್ತಿಗೋಸ್ಕರ ಅಷ್ಟೇ. ಈ ತರ ಡೀಸು ಒಂದು ಇತ್ತಗೊಂಬ. ತಿನ್ನು ಮಗನೆ, ಹೊಟ್ಟೆ ತುಂಬಾ ತಿನ್ನಿ ಎಲ್ಲರೂ. ಮತ್ತೆ ಕೇಳಿ ಇಸ್ಕೊಳ್ಳಿ, ಸರಿನಾ? ಕೇಳಿ ಇಸ್ಕೊಳ್ಳಿ, ಹೊಟ್ಟೆ ತುಂಬಾ ತಿನ್ನಿ. ಅಕ್ಕ ಬಾ, ಊಟ ಕೊಡು ಬಾ. ಹಂಚೆ ಊಟ, ನಾನು ನೀರು ಹಾಕೊಂಡ್ಬರ್ತೀನಿ. ಹೊಟ್ಟೆ ತುಂಬಾ ತಿನ್ನಿ ಎಲ್ಲರೂ, ಮತ್ತೆ ಕೇಳಿ ಹಾಕಿಸ್ಕೊಳ್ಳಿ, ಸರಿನಾ? ನೀರು ಹಾಕ್ಬೇಕು. ನೀರು ಹಾಕ್ಬೇಕು. ಬೇಕು ನೋಡಿ ಏನಂತ ಇದಾರೆ ಅವ್ರು, ಹೇಳಮ್ಮ. ಮತ್ತೆ ಕೇಳಿ ಹಾಕಿಸ್ಕೊಂಡು ಊಟ ಮಾಡಿಮ್ಮ. ರೈಸ್ ನಾನು ಹಾಕ್ತೀನಿ, ಪೀಸ್ ಹಾಕೊಂಡು ಹೋಗಮ್ಮ. ಹೊಟ್ಟೆ ತುಂಬಾ ತಿನ್ನಿ, ಸರಿನಾ? ಇನ್ನೊಂದ್ ಸ್ವಲ್ಪನಾ? ಈ ತರ ಕೇಳಿಸ್ಕೊಂಡು ತಿಂದ್ರೆ ಖುಷಿ ಆಗತ್ತಪ್ಪ, ಸರಿನಾ? ಸೈಲೆಂಟ್ ಆಗಿ ಇರಬಾರ್ದು, ಕೇಳಿ ಇಸ್ಕೊಂಡು ತಿನ್ಬೇಕು. ಇಲ್ಲಿ ಪೀಸ್ ಹಾಕಮ್ಮ, ಒಂದೆರಡು. ತಿನ್ನಮ್ಮ, ತಿನ್ರಿ, ಹೊಟ್ಟೆ ತುಂಬಾ ತಿನ್ನಿ. ಹೊಟ್ಟೆ ತುಂಬಾ ತಿನ್ರಿ. ಮಗನೇ ಗಟ್ಟಿಯಾಗಿ ಇಟ್ಕೋ, ಬಿದ್ದೋಗತ್ತೆ ಆಮೇಲೆ. ತಿನ್ನಣ, ಹೊಟ್ಟೆ ತುಂಬಾ ತಿನ್ನಿ ಊಟ. ಹಾಕ್ತಾರಮ್ಮ. ಮೈದಿಲಿ ಅಕ್ಕ, ಜಿಂಜು ನೋಡಿ, ಇವತ್ತು ನಾನು ಪೇಪರ್ ಪ್ಲೇಟ್ಸ್ ತಂದಿಲ್ಲ. ಯಾಕೆ ಅಂತಂದ್ರೆ ಪೇಪರ್ ಪ್ಲೇಟ್ಸ್ ಅಲ್ಲ, ಪ್ಲಾಸ್ಟಿಕ್ ಪ್ಲೇಟ್ಸ್ ಆಗಿರ್ತಾವ ಅವು.
ಸದ್ಯಕ್ಕೆ ಮನೆಯಿಂದನೇ ಪ್ಲೇಟ್ಸ್ ತಂದಿದ್ದೀರಾ, ತುಂಬಾ ಥ್ಯಾಂಕ್ಸ್ ನಿಮ್ಗೆಲ್ಲ. ಓಕೆನಾ? ಸ್ಟೀಲ್ ಪ್ಲೇಟ್ ಅಲ್ಲಿ ತಿನ್ನೋದೇ ಉತ್ತಮ, ಸೇಫ್ಟಿನೂ. ಒಂಚೂರಿಲ್ಲಿ ಅಣ್ಣ ತಗೊಳ್ಳಿ ಅಣ್ಣ. ಅಮ್ಮ ಊಟ ಹಾಕಮ್ಮ ಅವ್ರಿಗೆ. ಬಿರಿಯಾನಿ ಬೋತ್ ತಿಂತಾವ? ಅಮ್ಮ ಇಲ್ಲಿ ಮೊಸರು ಪಚ್ಚಡಿ ಹಾಕಮ್ಮ, ಕೊಡಮ್ಮ. ದಯವಿಟ್ಟು ಹೊಟ್ಟೆ ತುಂಬಾ ಊಟ ಮಾಡಿ ಬೇಡವಾ? ಓಕೆನಾ? ದಯವಿಟ್ಟು ಮತ್ತೆ ಹೇಳಿ ಹಾಕಿಸ್ಕೊಳ್ಳಿ, ಸರಿನಾ? ಓಕೆನಾ? ಚಲ ಅಮ್ಮ ನೋಡು ಸಾಕ ಅಂತ. ಸಾಕಾ? ತಗೊಳ್ಳಿ. ಮತ್ತೆ ಯಾರಿಗಾದ್ರೂ ಊಟ ಬೇಕಂದ್ರೆ ದಯವಿಟ್ಟು ಕೇಳಿ ಹಾಕಿಸ್ಕೊಳ್ಳಿ. ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಮೊಸರು ಅಂತ ಹಾಕಮ್ಮ. ಹೊಟ್ಟೆ ತುಂಬಾ ಊಟ ಮಾಡಿದ್ರಾ? ನೈಟ್ ನಾನು ಹೇಳ್ಬಿಟ್ಟು ಹೋದೆ, ಅದೇ ಟೈಮ್ಗೆ ಎಲ್ಲರೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲ ಟೈಮ್ ಬಂದಿದ್ದಕ್ಕೆ. ಇರ್ಲಿ ಯಾರು ಏನು ಎಲ್ಲರೂ ದೇವ್ರು ಒಳ್ಳೇದ್ ಮಾಡ್ಲಿ ಅಮ್ಮ. ಊಟ ಹೇಗಿತ್ತು? ಸೂಪರ್ ಆಗಿತ್ತಾ? ಥ್ಯಾಂಕ್ ಯು ಅಮ್ಮ. ಊಟ ಹೇಗಿತ್ತು? ಥ್ಯಾಂಕ್ ಯು. ಖಾರ ಉಪ್ಪು ಎಲ್ಲ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ ಅಂತ. ಥ್ಯಾಂಕ್ ಯು ಅಮ್ಮ. ಊಟ ಹೇಗಿದೆ ಜಯಮ್ಮ? ಚೆನ್ನಾಗೈತೆ ಮಮ್ಮಿ. ಓಕೆ, ನನ್ನ ಮಗಳು ಜಯಮ್ಮ. ನಾನು ಯಾವಾಗ ಬಂದ್ರು ನನ್ನ ಮಮ್ಮಿ ಮಮ್ಮಿ ಅಂತಾಳೆ ಜಯಮ್ಮ. ಜಯಮ್ಮ ನಾನು ಯಾರು? ಮಮ್ಮಿ. ನನ್ನ ಮಗಳು ನೋಡ್ಕೊಳ್ಳಿ, ಎಲ್ಲನ ನೋಡಿದ್ರೆ ಕೀರ್ತಿ ಮಗಳು ಯಾರು ಅಂತಂದ್ರೆ ಜಯಮ್ಮ. ಓಕೆನಾ? ನೀವೆಲ್ಲನೂ ಜಯಮ್ಮ ನೋಡಿದ್ರೆ ಕೇಳಿ ಮಮ್ಮಿ ಹೇಗಿದಾರಂತ ಕೇಳಿ, ಸರಿನಾ? ಜಯಮ್ಮ ಹಾಯ್ ಹೇಳು. ಊಟ ಚೆನ್ನಾಗೈತಾ? ಥ್ಯಾಂಕ್ ಯು ಸೋ ಮಚ್. ಊಟ ಹೇಗಿದೆ? ಸೋ ಕ್ಯೂಟ್. ಸೂಪರಾ? ಓಕೆ ಮಗನೆ. ಊಟ ಹೇಗಿದೆ ಮಗನೆ? ಓಕೆ. ಊಟ ಹೇಗಿದೆ ಮಗನೆ? ಥ್ಯಾಂಕ್ ಯು. ನಾಗರಾಜ್ ಅಂತ ಈ ಹುಡುಗ, ಪಾಪ ಇಷ್ಟೊತ್ತು ನಾವು ಊಟ ಬಡಿಸ್ಬೇಕಾರೆ ಕ್ಯಾಮ್ರಾ ಹಿಡ್ಕೊಂಡಿದ್ದು ಇದೇ ಹುಡುಗನೇ. ಥ್ಯಾಂಕ್ ಯು. ಜಯಮ್ಮನ್ ಗಂಡನ್ ಊಟ ಹಾಕೊಡಿ. ನೋಡಿ ನನ್ನ ಮಗಳ ಗಂಡ, ಆದ್ರೂ ಇವರು ನನ್ನ ಮಮ್ಮಿನೇ ಅಂತಾರೆ. ಯಜಮಾನ್ರು ನನ್ನ ಮಮ್ಮಿ ಅಂತಾರೆ. ನೀನು ಮಮ್ಮಿ ಅಂತೀಯ, ಅವರು ಮಮ್ಮಿ ಅಂತಾರೆ. ಹಾ, ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್, ಖುಷಿ ಇದೆ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು, ಆ ನಿಸ್ಸಿ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದು, ಪ್ಲಸ್ ಬಂದು ಬೆಳಗ್ಗೆ ಅವಳು ಎಲ್ಲಿದ್ದಾಳೋ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿ ಪೂಜೆ ಮಾಡ್ಕೊ ಬಂದಿದ್ದು. ಮತ್ತೆ ಇವರೆಲ್ಲ ಪಾಪ ನಾನು ಬರ್ತೀನಂತ ಬೇರೆ ಹೇಳಿದ್ದೆ, ಮಧ್ಯಾಹ್ನ 1 ಗಂಟೆ ಮೇಲೆ ಎಲ್ಲರೂ ವೇಟ್ ಮಾಡ್ತಾ ಇದ್ರು. ಕರೆಕ್ಟ್ ಆಗಿ 1:30ಗೆಲ್ಲ ನಾನು ಬಂದ್ಬಿಟ್ಟೆ. ಒಳ್ಳೆ ರೀತಿಯಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ನಡೆದಿದೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನನಗಂತೂ. ನನಗೆ ಜೊತೆಗಿದ್ದು ಹೆಲ್ಪ್ ಮಾಡ್ದಂತ ನಮ್ಮ ಮೈದಿಲಿ ಅಕ್ಕಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಜಿಂಜು. ಕೊಡಮ್ಮ, ಕೊಡು. ಯಾಕೆ ಲೇಟಾಗಿ ಬಂದ್ರಿ? ಬಜ್ಜಿಗೆ ಒಂಚೂರು ಊಟ ಹಾಕಮ್ಮ. ಆಶೀರ್ವಾದ ಯಾವಾಗ್ಲೂ ಇರ್ಬೇಕು ನಿಮ್ಗೆ. ತಿನ್ನು ಮಗ್ನೆ. ಸಾಕು. ಬಾ ಮಗ್ನೆ, ತಿನ್ನಪ್ಪ. ತಿನ್ನು ಮಗ್ನೆ. ನಿಸ್ಸಿಗಂತ ಇಟ್ಟಿದ್ದು, ಕೊನೆಗೆ ಆ ಮಗುಗೆ ಇಡ್ತಾ ಇದ್ದೀನಿ. ತಗೋ ಮಗ್ನೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ತುಂಬಾ ಧನ್ಯವಾದ. ಹೇಗಿತ್ತು ಊಟ? ಚೆನ್ನಾಗಿತ್ತಾ? ಮತ್ತೆ ಇನ್ನೊಂದು ಸತಿ ನನ್ನ ಕೈಯಲ್ಲಾದಷ್ಟು ಇನ್ನೊಂದ್ಸತಿ ಅಡುಗೆನೋ ಯಾವ್ದೋ ಒಂದು ಗ್ರಾಸರಿ ರೂಪದಲ್ಲೋ ಏನೋ ಒಂದು ರೂಪದಲ್ಲಿ ಮತ್ತೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲ. ಎಲ್ಲರೂ ಒಂದ್ಸತಿ ದಯವಿಟ್ಟು ಗಾಡ್ ಬ್ಲೆಸ್ ಯು ನಿಸ್ಸಿ ಅಂತ ಹೇಳಿ. ಗಾಡ್ ಬ್ಲೆಸ್ ಯು ನಿಸ್ಸಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲ. ತುಂಬಾ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಸ್ಸಿ ಪರವಾಗಿ ಆಗಿರ್ಬೋದು, ನನ್ನ ಪರವಾಗಿ ಆಗಿರ್ಬೋದು, ಒಂದು ಪಾಸಿಟಿವ್ ವೇಲ್ ಕಾಮೆಂಟ್ಸ್ ಆಗ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ